ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸುಧಾಕರ್ ಅವರು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಪಕ್ಷೀಯ ನಿರ್ಧಾರ, ಇದು ನಮ್ಮನ್ನು ಕೇಳಲೇ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಬಹುಶಃ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಗೊತ್ತಿರುವಂತ ವಿಚಾರ. ಹೊಸದಾಗಿ ಪಕ್ಷವನ್ನ ಕಳೆದ 4-5 ವರ್ಷದಲ್ಲಿ ಸೇರಿರುವಂತ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ನಾಯಕರುಗಳಿರ್ಬೋದು, ಅವರಿಗೆ ಪ್ರಕ್ರಿಯೆ ಬಗ್ಗೆ ವಿಚಾರಗಳ ಕೊರತೆ ಇರುತ್ತೆ ಅಂತ ನಾನು ನಿನ್ನೆ ನೋಡಿದಂಥ ಸಂದರ್ಭದಲ್ಲಿ ಭಾವಿಸಿದ್ದೀನಿ. ಸುಧಾಕರ್ ಅವರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ರಾಜ್ಯದ ಪ್ರಮುಖರು ಅವ್ರಿಗೆ ಕರೆದಿ ಮಾತನಾಡುವಂತ ಅವಶ್ಯಕತೆ ಇದೆ ಅಂತ ನನಗನ್ಸಿದೆ. ಕಾರಣ, ಇವತ್ತಿಗೆ ಒಂದು 5 ವರ್ಷ ಆಗಿದೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಿ. ಒಬ್ರು ಶಾಸಕರಾಗಿದ್ದಂಥವ್ರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು, ಯಡಿಯೂರಪ್ಪ ಅವರ ನಾಯಕತ್ವವನ್ನು ಒಪ್ಪಿ ಭಾಜಪ ಸೇರಿದ್ದಾರೆ ಅಂತ ಹೇಳಿ ಅವ್ರನ್ನ ಬಹಳ ಮುಕ್ತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಿದ್ವಿ. ಬಂದು 5 ವರ್ಷದಲ್ಲಿ ಅವರಿಗೆ ಒಂದು ನ್ಯಾಷನಲ್ ಪಾರ್ಟಿಯಾಗಿ 3 ಬಿಫಾರ್ಮ್ ಅನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಶಾಸಕರಾಗಿ ಪುನರಾಯ್ಕೆಯಾಗಿ 4 ವರ್ಷ ಮಂತ್ರಿಗಳು ಮಾಡಿದೆ. ಅದಾದ ನಂತರ ಮತ್ತೊಮ್ಮೆ ಬಿಫಾರ್ಮ್ ಕೊಟ್ಟು ಚುನಾವಣೆಯಲ್ಲಿ ಸೋಲಂದ್ಕೊಂಡ್ರು. ನಂತರ ಅವ್ರಿಗೆ ಮತ್ತೆ ಪಕ್ಷ ಕೈ ಹಿಡಿದು MP ಸೀಟ್ ಅನ್ನು ಕೊಟ್ಟಿದೆ. ಅಂದ್ರೆ 5 ವರ್ಷದಲ್ಲಿ 3 ಬಿಫಾರ್ಮ್, 4 ವರ್ಷ ಮಂತ್ರಿಗಿರಿ ಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು GPS ಸಿಸ್ಟಮ್ ಇಲ್ಲ. MP ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವರು ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ. ಪ್ರೀತಮ್ ಗೌಡ ಹಾಸನ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿದ್ರೆ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಮ್ ಗೌಡ ನಿಂತದಲ್ಲಿ ಇರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ, ನನ್ನೂ ಒಳಗೊಂಡಂತೆ. ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೋಬೇಕು. ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ, ಇದು ಪಾರ್ಟಿ ಸಿಸ್ಟಮ್, ಕೇಡರ್ ಬೇಸ್ಡ್ ಪಾರ್ಟಿ. ಇದು ಅವ್ರಿಗೆ ಮಾಹಿತಿ ಕೊಡ್ತಾ ಇದೆ ಮತ್ತು ಬಹಳ ಎಲ್ಲ ಗೊತ್ತಿದೆ ಅಂತ ಹೇಳಿ ಭಾವಿಸಿ ದೊಡ್ಡ ದೊಡ್ಡ ಮಾತನ್ನ ಆಡಬಾರ್ದು ಮಾಧ್ಯಮದ ಮುಂದೆ. ಅವರು ಕೇವಲ ಪಾರ್ಟಿಗೆ ಬಂದು 5 ವರ್ಷ ಆಗಿದೆ, ಅದ್ರಲ್ಲಿ 4 ವರ್ಷ ಮಂತ್ರಿ ಮಾಡಿದ್ದಾರೆ ಪಕ್ಷ ಮತ್ತು ಹಿರಿಯರು. ಅದ್ರ ಜೊತೆಯಾಗಿ ಸೋತಂತವ್ರನ್ನ MP ಕೊಟ್ಟಿದೆ. ನಾನು ಸೋತಿದ್ದೆ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಇವತ್ತು ಶಾಸಕನಾಗಿ ಒಂದ್ ಬಾರಿ ಅವಕಾಶ ಕೊಟ್ಟಿತ್ತು, 2ನೇ ಬಾರಿಗೆ ಜನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಸಮಾಧಾನವಾಗಿದ್ದೆ. ಅದ್ರ ಸೋತಂತವ್ರಿಗೆ ಸಮಾಧಾನ ಇಲ್ಲ. MP ಟಿಕೆಟ್ ತಗೊಂಡು MP ಆಗಿ ಅವರು ಸ್ವಲ್ಪ ಪಿಕ್ಚರ್ ಲೈನ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಫಾಸ್ಟ್ ಆಗಿ ಎಲ್ಲ ಆಗ್ಬೇಕು ಅಂತ ಆಗುತ್ತೆ. MLA ಆದ್ರು, ಮಂತ್ರಿ ಆದ್ಮೇಲೆ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಇರ್ತೇನೋ ಅಥವಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇರ್ತೇನೋ ನನಗೆ ಗೊತ್ತಿಲ್ಲ. ಅವ್ರು ಏನೇ ಇರ್ಲಿ ಪಕ್ಷ ಅವರಿಗೆ ಜೊತೆಗೆ ತಗೊಂಡೋಗುವಂತ ಕೆಲಸ ಮಾಡುತ್ತೆ. ಆದ್ರೆ ಅರ್ಜೆಂಟಿಗೆ ಏನಾದ್ರು ಆಗ್ಬೇಕು ಅಂತ ಹೇಳಿದ್ರೆ ಇದು ಒಂದು ಡೆಮಾಕ್ರೆಟಿಕ್ ಪಾರ್ಟಿ ಮತ್ತು ಕೇಡರ್ ಬೇಸ್ಡ್ ಪಾರ್ಟಿ. ಯಡಿಯೂರಪ್ಪ ಸಾಹೇಬ್ರಂತ, ಅನಂತ್ ಕುಮಾರ್ ಸಾಹೇಬ್ರಂತವರು ಅನೇಕ ಹಿರಿಯರ ಪರಿಶ್ರಮದಿಂದ ಪಕ್ಷವನ್ನು ಕಟ್ಟಿದ್ವಿ. ಹಾಗಾಗಿ ನಾನಾಗ್ಲಿ ಸುಧಾಕರ್ ಅವರಾಗ್ಲಿ ಒಬ್ರು ಸಾಮಾನ್ಯ ಕಾರ್ಯಕರ್ತರಾಗಿರ್ಬೇಕು. ಚಿಕ್ಕಬಳ್ಳಾಪುರ, ಕೋಲಾರ ಮತ್ತೆ ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಯಲ್ಲಿ ಬರ್ಲಿ, ಪಕ್ಷ ಕಟ್ಟಲಿ, ಇವೆಲ್ಲ ಅಹಮಿನ ಮಾತುಗಳನ್ನ ಬಿಡಬೇಕು. ಇವ್ರನ್ನೇ ಮಂತ್ರಿ ಮಾಡಿ ಇವ್ರನ್ನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ವಿ, ಅವರೇ ಗೆಲ್ಲಿಲ್ಲ ಪಾಪ. ಅಂದ್ರೆ ಇವರು ವಿಜೇಂದ್ರ ಅವರು ಬಂದು ಪಕ್ಷ ಕಟ್ಟಲಿ ಅಂತ ಹೇಳಿ ಮಾತನಾಡೋದು ದುರಹಂಕಾರದ ಮಾತಿದೆಯಲ್ಲ, ಅದನ್ನ ನಿಲ್ಲಿಸ್ಬೇಕು. ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು, ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿರೋಂಥವ್ರು, ಅವ್ರ ಬಗ್ಗೆ ಮಾತನಾಡ್ಬೇಕಾದ್ರಾಗ್ಲಿ, ವಿಜೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ, ನಮ್ಮ ರಾಜ್ಯದ ಅಧ್ಯಕ್ಷರು. ಆ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟರೆ ಈ ಮಾತನಾಡುವಂಥದ್ದನ್ನ ಕಲಿಬೇಕು. ಅವರು ಅದ್ ಬಿಚ್ಚಿಡ್ತೀನಿ ಇದ್ ಬಿಚ್ಚಿಡ್ತೀನಿ ಅಂತೇಳಿ ಮಾತನಾಡೋದನ್ನ ಕಾರ್ಯಕರ್ತರು ಗಮನಿಸಿದ್ದಾರೆ. ಬೇರೆಯವ್ರನ್ನೇನು ಬಿಚ್ಚಿಡೋದು ಬೇಡ, ಇವ್ರದ್ದೇನಾದ್ರು ಬಿಚ್ಚಿದ್ರೆ ಅದನ್ನ ಮುಚ್ಕೊಬಿಟ್ರೆ ಸಾಕು. ಬೇರೆಯವ್ರ ಬಗ್ಗೆ ಯಾವ್ದನ್ನು ಬಿಚ್ಚಿಡೋದು ಬೇಡ. ಮತ್ತೆ ಏನು ಮಾತಿನ ಶೈಲಿ ಇದೆ ಅದನ್ನ ಮಿಸ್ಟರ್ ಸುಧಾಕರ್, ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು, ಗಂಭೀರವಾಗಿ ನಡ್ಕೊಂಡು ಪಕ್ಷದ ಚೌಕಟ್ಟಿನೊಳಗಿರ್ಬೇಕು ಅಂತ ಹೇಳಿ ನಾನು ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ತೀನಿ. ಕಾರಣ, ನೀವು ಬಂದಿಲ್ಲಿ ಕಾರ್ಪೊರೇಟ್ ಸ್ಟೈಲಲ್ಲಿ ಬಂದು 4 ವರ್ಷ ಅಧಿಕಾರ ಅನುಭವಿಸಿ ನೀವು ಹೇಳ್ದಂಗಾದ್ರೆ ಸಂತೋಷ. ನೀವು ಹೇಳಿದ್ದಾಗಲಿಲ್ಲ ಅಂತ ಹೇಳಿದ್ರೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಈ ಮನಸ್ಥಿತಿಗೋಸ್ಕರನೇ ಪಕ್ಷ ತೀರ್ಮಾನ ಮಾಡೋದು ಅಥವಾ ಕಾರ್ಯಕರ್ತರು ತೀರ್ಮಾನ ಮಾಡೋದು ಎಲ್ಲ ನಿಮ್ಮ ಕೈಲಿ ಇರಬಾರ್ದು, ಪಕ್ಷದ ಕೈಲೂ ಇರಬೇಕು. ನೀವು ಒಬ್ರು ಪಕ್ಷದ ಸದಸ್ಯರಾಗಿ ನಾಳೆ ಮತ್ತೆ MP ಆಗಿದ್ದೀರಿ, ಮತ್ತೆ MP ಆಗ್ತಿರೋ, ಶಾಸಕರಾಗ್ತಿರೋ, ಪಕ್ಷ ನಿಮ್ಗೆ ಸಹಕಾರ ಕೊಡುತ್ತೆ. ಆದ್ರೆ ಇಡೀ ಪಕ್ಷನೇ ನೀವು ಹೇಳ್ದಂಗೆ ಕೇಳಬೇಕು ಅನ್ನೋ ಮನಸ್ಥಿತಿಯಿಂದ ದಯಮಾಡಿ ಹೊರಗೆ ಬನ್ನಿ. ನೀವು ಕೂಡ ನಮಗೆ ಒಬ್ರು ಸಾಮಾನ್ಯ ಕಾರ್ಯಕರ್ತರು, ಏನು ಇಲ್ಲದಿರೋ ಕಡೆ ಗೆದ್ದಿದ್ದೀವಿ ಅಂತೇಳಿ ಹೇಳಿದ್ರು. ಮಸಾಲೆ ಜಯರಾಮ್ ಅವರು ತುರುವೇಕೆರೆಯಲ್ಲಿ ಗೆದ್ದಿದ್ದಾರೆ, ಪ್ರೀತಮ್ ಗೌಡನು ಗೆದ್ದಿದ್ದ. ಈಗ 23ರಲ್ಲಿ ನಿಮ್ಮ ಚುನಾವಣಾ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷನ್ ಮಾಡಿದ್ವಿ. ನಿಮ್ಮ ಪ್ರಣಾಳಿಕೆಯಿಂದನೇ BJP 66 ಬಂದಿರೋದು. ನಿಮ್ಗೆ ಎಲ್ಲ ಅವಕಾಶನೂ ಕೊಟ್ಟಿದೆ.
ಅವಕಾಶ ಕೊಟ್ಟಾಗ ಮಾಡೋಕ್ಕಾಗಿಲ್ಲ, ಈಗ ಬೇರೆಯವ್ರಿಗೆ ಕೊಟ್ಟಾಗ ಸಹಕಾರ ಕೊಡಬೇಕು. ದಯಮಾಡಿ ನಿಮ್ಮ ಸಹಕಾರದಿಂದ ಮತ್ತು ನಿಮ್ಮಂತ 10 ಜನರ ನಾಯಕರ ಸಹಕಾರದಿಂದ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಪಕ್ಷವನ್ನ ಗಟ್ಟಿಯಾಗಿ ಬೆಳೆಸುವಂತ ಕೆಲಸವನ್ನ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತೀವಿ. ನಿಮ್ ಸಹಕಾರ ಕೂಡ ಬೇಕಾಗಿರುತ್ತೆ. ಆದ್ರೂ ನಿಮ್ಮಿಂದನೇ ಬೆಳಕರಿಯುತ್ತೆ ಅನ್ನೋ ಭ್ರಮೆಯಿಂದ ಹೊರಬರಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀನಿ.